ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನವೋದಯ ಸೈನಿಕ್ ಮುರಾರ್ಜಿ HYT ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾನು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡಬೇಕು ಅಂತ ಇವತ್ತು ಬಂದಿದ್ದೀನಿ. ಯಾವುದದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿದ್ರೆ ನವೋದಯ ಕ್ವಶನ್ ಪೇಪರ್ ಡಿಕೋಡಿಂಗ್. ಓಕೆನಾ? ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಇದು ಎಲ್ಲರೂ ಪ್ರತಿಯೊಬ್ಬರೂ ಈ ಕ್ಲಾಸ್ನ ಕೇಳಬೇಕು. ಯಾಕಂದರೆ ಈ ಕ್ಲಾಸ್ ಕೇಳಿದ್ರೆ ನೀವು 100% ಎಕ್ಸಾಮ್ನ ಬೇಗ ಕ್ಲಿಯರ್ ಮಾಡ್ತೀರಾ. ಆ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾವು 3 to 4 ಡೇಸಿಂದ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯನ ಟಾಪಿಕ್ಸ್ನ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವ ಟಾಪಿಕ್ ಮಾಡಿದ್ದೀವಿ? ಫಸ್ಟ್ ಒನ್ ಆಡ್ ಮ್ಯಾನ್ ಔಟ್, ಅಸಮಾನ ಆಕಾರ. ಓಕೆ, ಸೆಕೆಂಡ್ ಟಾಪಿಕ್ ಬಂದು ಫಿಗರ್ ಮ್ಯಾಚಿಂಗ್. ಓಕೆ, ಆಕಾರ ಹೋಲಿಕೆ. ಓಕೆನಾ? ಥರ್ಡ್ ಟಾಪಿಕ್ ಪ್ಯಾಟ್ರನ್ ಕಂಪ್ಲೀಷನ್. ಓಕೆನಾ? ಮಾದರಿ ಪೂರ್ಣಗೊಳಿಸುವಿಕೆ. ಓಕೆನಾ? ನಾವು ನೋಡಿ 3 ಟಾಪಿಕ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಫಸ್ಟ್ ಒನ್ ಆಡ್ ಮೆನ್ ಔಟ್, ಅಸಮಾನ ಆಕಾರ. ಸೆಕೆಂಡ್ ಟಾಪಿಕ್ ಫಿಗರ್ ಮ್ಯಾಚಿಂಗ್, ಆಕಾರ ಹೋಲಿಕೆ. ಥರ್ಡ್ ಟಾಪಿಕ್ ಪ್ಯಾಟ್ರನ್ ಕಂಪ್ಲೀಷನ್, ಮಾದರಿ ಪೂರ್ಣಗೊಳಿಸುವಿಕೆ. ಓಕೆನಾ? ಈ 3 ಟಾಪಿಕ್ಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ನಾವು ಕ್ವಶನ್ ಪೇಪರ್ ಡಿಕೋಡ್ ಮಾಡೋಣ. ನಾನು ಹೇಳ್ತಾ ಇದ್ನಲ್ಲ ಯಾವಾಗ ನಿಮಗೆ HYT ಕ್ವಶನ್ಸ್ ಅಂತ, ನಾನು ಇಷ್ಟು ದಿವಸ ಮಾಡಿಸಿದ್ನಲ್ಲ, ಆದ್ರಿಂದನೇ ನವೋದಯ ಪೇಪರ್ ಎಕ್ಸಾಮ್ಗೆ ತೆಗ್ದಿದ್ದಾರೆ. ನಾನು ಪ್ರೂಫ್ ಸಮೇತ ತೋರಿಸ್ತೀನಿ ಇವತ್ತು. 100% ನೀವು ಈ ಕ್ಲಾಸ್ನ ಕೇಳಲೇಬೇಕು. ಓಕೆನಾ? ಕೇಳಿದ್ರೆ ನೀವು 101% ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಾ. ನೋಡಿ, ನವೋದಯ ಎಂಟ್ರೆನ್ಸ್ ಎಕ್ಸಾಮ್ 2025 ಇದು ನವೋದಯ ಕೇಂದ್ರ ಸರ್ಕಾರದಿಂದ ನಡೆಸಿರೋ ಅಂತ ಒಂದು ಎಕ್ಸಾಮು. ಡಿಸ್ಕಸ್ ಮಾಡೋಣ ಬನ್ನಿ. ಈ ಪೇಪರಲ್ಲಿ ಇದೇ ಮೇನ್ ಪೇಪರ್ ನೋಡಿ, ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ 2025 ಕ್ಲಾಸ್ 6th. ನಾನು ಹೇಳಿದ್ನಲ್ಲ, ಒಂದೊಂದು ಟಾಪಿಕ್ ಮಾಡಿ, ನಾನು ರೀಸನಿಂಗ್ ಟಾಪಿಕ್ ಮಾಡೋಕೆ ಮುಂಚೆ ಹೇಳಿದೆ ಯಾವ ಥರ ಕ್ವಶನ್ ಕೇಳ್ತಾರೆ, ಎಷ್ಟು ಕ್ವಶನ್ ಕೇಳ್ತಾರೆ ಆ ಚಾಪ್ಟರ್ ಮೇಲೆ ಅಂತ ಹೇಳಿದ್ನಲ್ಲ. ನಾನು ಇವತ್ತು ಪ್ರೂಫ್ ಸಮೇತ ತಗೊಂಡ್ಬಂದಿದ್ದೀನಿ ನೋಡಿ. ಅದಕ್ಕೆ ನಾವು HYT ಕ್ಲಾಸಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದು. ನಾವು ಕೆಲವು ಟಿಪ್ಸ್ ಕೊಡ್ತೀವಿ, ಆ ಟಿಪ್ಸ್ ನೀವು ಇಟ್ಕೊಂಡು ದಿಸಾ ಪ್ರಾಕ್ಟೀಸ್ ಮಾಡಿದ್ರೆ 101% ಎಕ್ಸಾಮ್ನ ಬೇಗ ಕ್ಲಿಯರ್ ಮಾಡ್ತೀರಾ ನೀವು. ನೋಡಿ, ನಾನು ಪ್ರೂಫ್ ಸಮೇತ ಹೇಳ್ತಾ ಇದ್ದೀನಿ ನೋಡಿ. ಮೆಂಟಲ್ ಎಬಿಲಿಟಿ ಸೀರೀಸು. ಓಕೆ, ಪಾರ್ಟ್ 1 ಕ್ವಶನ್ ಏನಿದೆ, 4 figures A, B, C and D have been given in each question. Of these 4 figures, 3 figures are similar in some way and 1 figure is different. Select the figure which is different. Darken the circle for the answer in OMR sheet against the number corresponding to the question. ಓಕೆ, ನೋಡಿ ಕ್ವಶನ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ, 4 ಡಯಾಗ್ರಾಮ್ ಕೊಟ್ಟಿದ್ದಾರೆ. 3 ಡಯಾಗ್ರಾಮ್ ಸಿಮಿಲರ್ ಆಗಿದೆ, ಒಂದು ಡಿಫ್ರೆಂಟ್ ಆಗಿದೆ ಡಯಾಗ್ರಾಮ್. ಆ ಡಯಾಗ್ರಾಮು ಆನ್ಸರ್ ಆಗಿರುತ್ತೆ. ಈ ಟಾಪಿಕ್ ಬಂದ್ಬಿಟ್ಟು ಆಡ್ ಮ್ಯಾನ್ ಔಟ್. ನಾನು ಇದರಲ್ಲಿ ಮಾಡಿಸಿದೆ, ನಾನು ನಿಮ್ಗೆ HYT ಕ್ಲಾಸಸ್ಸಲ್ಲಿ ಮಾಡಿಸಿದೆ ನಿಮಗೆ ಆಡ್ ಮ್ಯಾನ್ ಔಟ್ ಅಂತ. ಓಕೆನಾ? ನಾನು ಅವಾಗ ಏನು ಹೇಳಿದೆ, 4 ಕ್ವಶನ್ಸ್ ಬರುತ್ತೆ ಈ ಟಾಪಿಕ್ಕಿಂದ ಅಂತ ಹೇಳಿದೆ ನೋಡಿ. 1 2 3 4 ಕ್ವಶನ್ಸ್ ಕೇಳಿದಾರಾ? ಇದನ್ನೇ ನಾನು HYT ಅಂತ ಹೇಳೋದು. ಓಕೆ, ಹೈ ಯೀಲ್ಡಿಂಗ್ ಟಾಪಿಕ್ಸ್. ನಾವು ಪ್ರತಿ ಟಾಪಿಕ್ಕಿಂದನೂ 20 to 30 ಕ್ವಶನ್ ಸಾಲ್ವ್ ಮಾಡಿದ್ರೆ ನಾವೇನು ಸಾಲ್ವ್ ಮಾಡಿದ್ದೇವೆ ಪ್ರಾಕ್ಟೀಸ್ ಆಗಿ ನಾವು ಎಕ್ಸಾಮಲ್ಲಿ 101% ಕರೆಕ್ಟ್ ಆಗಿರೋ ಆನ್ಸರ್ಗೆ ಟಿಕ್ ಮಾಡ್ತೀವಿ. ಯಾಕಂದರೆ ನಮ್ಗೆ ತುಂಬ ಪ್ರಾಕ್ಟೀಸ್ ಆಗಿರುತ್ತೆ. ಇದರಲ್ಲೆಲ್ಲ ನಾವು ಮಾರ್ಕ್ಸ್ ಕಳೆಯಂಗಿಲ್ಲ. 101% ಕರೆಕ್ಟಾಗಿ ಹಾಕಬೇಕು. ಇವಿಂದನೇ ನಮಗೆ ಸ್ಕೋರ್ಸ್ ಜಾಸ್ತಿ ಆಗೋದು. ಓಕೆ, ಫಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೋಡಿ, ಕ್ವಶನ್ ಏನು ಕೇಳಿರೋದು, 3 ಡಯಾಗ್ರಾಮು ಸೇಮ್ ಆಗಿರಬೇಕು, ಒಂದು ಯಾರು ಡಿಫ್ರೆಂಟ್ ಆಗಿರ್ತದೋ ಅದೇ ಆನ್ಸರ್. ಓಕೆ, ಕ್ವಶನ್ ಇಷ್ಟೇ. ಇದು ಬಂದ್ಬಿಟ್ಟು ಯಾವ ಟಾಪಿಕ್ಕು? ಆಡ್ ಮ್ಯಾನ್ ಔಟ್. ಓಕೆನಾ? ಅಸಮಾನ ಆಕಾರ. ಓಕೆ, ಬನ್ನಿ ಡಿಸ್ಕಸ್ ಮಾಡೋಣ ಬನ್ನಿ ನಾವು. ಫಸ್ಟ್ ಕ್ವಶನ್ ನೋಡಿ. ಇದು ಕ್ಲೋಸ್ಡ್ ಡಯಾಗ್ರಾಮ್, ಇದು ಕ್ಲೋಸ್ಡ್ ಡಯಾಗ್ರಾಮ್. ದಿಸ್ ಇಸ್ ಆಲ್ಸೋ ಕ್ಲೋಸ್ಡ್ ಡಯಾಗ್ರಾಮ್. ABD ಕ್ಲೋಸ್ಡ್ ಡಯಾಗ್ರಾಮ್. ಬಟ್ ಸಿ ಆಪ್ಷನ್ ಏನಿದೆ, ಓಪನ್ ಡಯಾಗ್ರಾಮ್. ನೋಡಿ, ಓಪನ್ ಡಯಾಗ್ರಾಮ್ ಇದೆ, ಅದಕ್ಕೆ ಇದು ಸಿ ಆನ್ಸರ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಈ ಟಾಪಿಕ್ ನಾನು ನಿಮಗೆ ಮಾಡಿದ್ದೀನಿ. ಟಾಪಿಕ್ ವೈಸ್ ನೀವು ಯಾವಾಗ ಕೇಳ್ತೀರೋ ಆಗ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ನಾನು 10 to 15 ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ. ಅದು ನೀಟಾಗಿ ಪ್ರತಿನಿತ್ಯ ನೀವು ಮಾಡಿದ್ರೆ 101% ಎಕ್ಸಾಮಲ್ಲಿ ಕರೆಕ್ಟ್ ಆಗಿರೋ ಉತ್ತರ ಆಗ್ತೀರಾ. ನೋಡಿ, ಪ್ರೂಫ್ ಸಮೇತ ತೋರಿಸಿದ್ದೀನಿ ನಾನು ನಿಮಗೆ. ಓಕೆ, ಸೆಕೆಂಡ್ ಕ್ವಶನ್ ನೋಡೋಣ ಬನ್ನಿ. ಸೆಕೆಂಡ್ ಕ್ವಶನ್ ನೋಡೋಣ ನೋಡಿ. ಸೆಕೆಂಡ್ ಕ್ವಶನ್ ಆನ್ಲೈನ್ ಸ್ಟೂಡೆಂಟ್ ನೀವೇ ಆನ್ಸರ್ ಮಾಡಿ. ಕ್ಲಾಸ್ ಕೇಳಿದ್ದೀರಾ ನೀವೆಲ್ಲರೂ ನೋಡಿ. 101% ಎ ಆನ್ಸರ್ ಇಸ್ ಕರೆಕ್ಟ್.
ನೋಡಿ ಎ ಆನ್ಸರ್ ಕರೆಕ್ಟ್, ಬಟ್ ಎಕ್ಸ್ಪ್ಲನೇಷನ್ ನೋಡಿ, ಆ್ಯರೋ ಮಾರ್ಕ್ ನೋಡಿ ಬಿಗಾಗಿರ್ಬೋದು, ನೋಡಿ ನೋಡಿ ಬಿಗೂ ಆ್ಯರೋ ಮಾರ್ಕ್ ಹಿಂಗೆ ಇದೆ ನೋಡಿ, ಲಾಸ್ಟಲ್ಲಿ ಒಂದು ಲೈನ್ ಇದೆ, ಆ್ಯರೋ ಮಾರ್ಕ್ ನೋಡಿ, ಆ್ಯರೋ ಮಾರ್ಕ್ ಇದೆ, ಲೈನ್ ಇದೆ ನೋಡಿ, ಡಿಗೂ ಅಷ್ಟೇ ಆ್ಯರೋ ಮಾರ್ಕ್ ಇದೆ, ಲೈನ್ ಇದೆ ನೋಡಿ, ಬೇರೆ ಕಲರಲ್ಲಿ ಇದು ಮಾಡ್ತೀನಿ ನೋಡಿ, ಇಲ್ಲೊಂದು ಲೈನ್ ಇದೆ, ಬಟ್ ಸೆಕೆಂಡ್ ಒಂದಕ್ಕೆ ಮಾತ್ರ ಆ್ಯರೋ ಮಾರ್ಕ್ ಇದೆ, ಇಲ್ಲಿ ಲೈನ್ ಇಲ್ಲ, ಹಾಗಾಗಿ ಎ ಆನ್ಸರ್, ಸೆಕೆಂಡ್ ಒನ್ ಎ ಆನ್ಸರ್. ಓಕೆನಾ, ಇಷ್ಟೇ ಆಡ್ ಮೆನ್ ಔಟ್ ಟಾಪಿಕ್ಕು, ಈಸಿ ಇದೆ, ಆರಾಮಾಗಿ ಸಾಲ್ವ್ ಮಾಡಿ. ಪ್ರತಿನಿತ್ಯ ಟಾಪಿಕ್ಸ್ನ ನೀವು ಸಾಲ್ವ್ ಮಾಡ್ತಾ ಇರ್ರಿ. ಆಡ್ ಮೆನ್ ಔಟಿಂದ ತಗೊಳ್ಳಿ 5 ಕ್ವಶನ್ಸ್ ದಿವಸ 5 ಕ್ವಶನ್ಸ್ ಸಾಲ್ವ್ ಮಾಡಿ, 101% ನೀವು ಎಕ್ಸಾಮ್ನ ಬೇಗ ಕ್ಲಿಯರ್ ಮಾಡ್ತೀರಾ. ಓಕೆನಾ, ನೆಕ್ಸ್ಟು ನಮ್ಮ ಕ್ಲಾಸ್ನ ದಿವಸ ಫಾಲೋ ಮಾಡಿ ನೀವು. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ ನೋಡಿ ಥರ್ಡ್ ಡಯಾಗ್ರಾಮಲ್ಲಿ ಏನು ಡಿಫ್ರೆಂಟ್ ಇದೆ ಅಂತ ಬೇಗ ಕ್ಲಾಸ್ ಕೇಳಿದ್ದೀರಾ ಆನ್ಲೈನ್ ಸ್ಟೂಡೆಂಟ್ಸ್, ಬೇಗ ಸಾಲ್ವ್ ಮಾಡಿ. ನೋಡಿ, ಟ್ರಯಾಂಗಲ್ ಇದೆ, ವರ್ಟಿಕಲಲ್ಲೂ ಇದೆ ಲೈನ್ಸ್, ಹಾರಿಸಾಂಟಲಲ್ಲೂ ಇದೆ. ನೋಡಿ ನೋಡಿ ಲೈನ್ಸ್ ನೋಡಿ, 1 2 3 4 5 ಲೈನ್ಸ್ ಇದೆ. ಎ ಯಲ್ಲೂ 5 ಲೈನ್ಸ್ ಇದೆ, ಬಿ ಯಲ್ಲೂ 5 ಲೈನ್ಸ್ ಇದೆ, ಡಿ ಯಲ್ಲೂ 5 ಲೈನ್ಸ್ ಇದೆ. ಆದರೆ ಸಿ ಯಲ್ಲಿ 6 ಲೈನ್ಸ್ ಇದೆ. ಡಿಫ್ರೆನ್ಸ್ ಕಾಣ್ತಿದೆ ನೋಡಿ, ಮೂರೂ ಎ ಬಿ ಡಿ ಆಗಿರ್ಬೋದು. ಈ ಮೂರು ಟ್ರಯಾಂಗಲ್ ಬಂದು 5 ಲೈನ್ಸ್ ಇದೆ ಟ್ರಯಾಂಗಲ್ ಒಳಗಡೆ, ಬಟ್ ಸಿ ಟ್ರಯಾಂಗಲ್ ಬಂದ್ಬಿಟ್ಟು 6 ಲೈನ್ಸ್ ಇದೆ ನೋಡಿ, 1 2 3 4 5 6. ಹಾಗಾಗಿ ಸಿ ಇಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ ಫೋರ್ತ್ ಕ್ವಶನ್, ಲಾಸ್ಟ್ ಕ್ವಶನ್ ನೋಡಿ. ಆನ್ಲೈನ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡ್ಬೇಕು ಬೇಗ. ಓಕೆ, ನೋಡಿ ಫೋರ್ತ್ ಡಯಾಗ್ರಾಮು ಒಂದು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು ನೀವು. ಫಸ್ಟು ಬಿ ಅಬ್ಸರ್ವ್ ಮಾಡಿ, ಡಿ ಅಬ್ಸರ್ವ್ ಮಾಡಿ, ಸಿ ಅಬ್ಸರ್ವ್ ಮಾಡಿ. ನೋಡಿ, ಇಂಟು ಮಾರ್ಕ್ ಆಗಿರ್ಬೋದು, ಡಾಟ್ ಆಗಿರ್ಬೋದು, ಅಕ್ಕಪಕ್ಕನೇ ಇದೆ ನೋಡಿ. ಇಂಟು ಮಾರ್ಕ್ ಡಾಟ್ ಅಕ್ಕಪಕ್ಕನೇ ಇದೆ. ಇಲ್ಲೂ ಅಷ್ಟೇ ನೋಡಿ, ಡಾಟ್ ಆಗಿರ್ಬೋದು, ಇಂಟು ಮಾರ್ಕ್ ಅಕ್ಕಪಕ್ಕನೇ ಇದೆ. ಬಿ ಯಲ್ಲೂ ಅಷ್ಟೇ ಸೇಮ್ ಆಗಿದೆ. ಬಿ ಡಿ ಸಿ ಸಿಮಿಲರ್ ಡಯಾಗ್ರಾಮ್, ಬಟ್ ಎ ಡಿಫ್ರೆಂಟ್. ನೋಡಿ, ಇಂಟು ಮಾರ್ಕ್ ಇದೆ, ಅದ್ರ ಪಕ್ಕದಲ್ಲಿ ಒಂದು ಡಾಟ್ ಇದೆ, ಇಂಟು ಮಾರ್ಕ್ ಇದೆ, ಬಟ್ ಸಿಮಿಲರ್ ಆಗಿಲ್ಲ ಡಯಾಗ್ರಾಮು. ಹಾಗಾಗಿ ಎ ಕರೆಕ್ಟ್ ಆನ್ಸರ್. ಓಕೆನಾ, ಈಸಿ ಟಾಪಿಕ್ಕು. ಸ್ಕೋರು ನಾವು ಇದರಲ್ಲಿ 4 ಔಟ್ ಆಫ್ 4 ಕ್ವಶನ್ ಕೊಟ್ಟರೆ ಆರಾಮಾಗಿ 4 ಔಟ್ ಆಫ್ 4 ಆನ್ಸರ್ನ ಕರೆಕ್ಟಾಗಿ ಟಿಕ್ ಮಾಡ್ಬೋದು. ಓಕೆನಾ, ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಓಕೆನಾ, ಇದೇ ಐ ಹೀಲ್ಡಿಂಗ್ ಟಾಪಿಕ್ಸ್. ನಾವು ಅದಕ್ಕೆ ಇವತ್ತು ಕ್ವಶನ್ ಪೇಪರ್ ಡಿಕೋಡ್ ಮಾಡಿದ್ದು. ಇಷ್ಟು ದಿವಸ ನಾವೇನು ಟಾಪಿಕ್ ಮಾಡಿದ್ದೀವಿ, ಆ ಟಾಪಿಕಲ್ಲಿ ಯಾವ್ಯಾವ ಕ್ವಶನ್ ಬಂದಿದೆ, ಯಾವ್ಯಾವ ಥರ ಕ್ವಶನ್ ಕೇಳಿದ್ದಾರೆ ಅಂತ ನಾವು ಡಿಸ್ಕಸ್ ಮಾಡ್ತಿರೋದು. ಓಕೆನಾ, ನೋಡಿ ಇವಾಗ ಪಾರ್ಟ್ 2 ಯಾವ್ದು ಹೇಳಿ, ಪಾರ್ಟ್ 2. ಇವಾಗ ನಾವು ಪಾರ್ಟ್ 1 ಆಡ್ ಮೆನ್ ಔಟ್ 4 ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಇವಾಗ ಪಾರ್ಟ್ 2. ಫಸ್ಟ್ ಕ್ವಶನ್ ನೋಡಬೇಕು. ಕ್ವಶನ್ ನೋಡಿ ನಾವು ಯಾವ ಟಾಪಿಕ್ ಮಾಡಿದ್ದೀವಿ ನೆನ್ಪು ಮಾಡ್ಕೋಬೇಕು. ನೋಡಿ, ಎ ಕ್ವಶನ್ ಫಿಗರ್ ಈಸ್ ಗಿವನ್ ಆನ್ ದ ಲೆಫ್ಟ್ ಸೈಡ್ ಆ್ಯಂಡ್ 4 answer figures marked A, B, C and D are given on the right side. Select the correct figure which is exactly the same as the question figure. ಇಷ್ಟೇ ಇರೋದು. ಈ ಟಾಪಿಕ್ ಬಂದು ಯಾವ ಟಾಪಿಕ್ ಅಂತ ನಾವು ಅನಲೈಸಿಸ್ ಮಾಡ್ಕೋಬೇಕು, ಯಾಕಂದ್ರೆ ನಾವು ಈ ಟಾಪಿಕ್ನ ಮಾಡಿದ್ದೀವಿ. ಓಕೆನಾ, ಯಾವ ಟಾಪಿಕ್ ಅಂತ ಹೇಳಿದ್ರೆ ಫಿಗರ್ ಮ್ಯಾಚಿಂಗ್. ಯಾವ ಟಾಪಿಕ್ ಇದು? ಫಿಗರ್ ಮ್ಯಾಚಿಂಗ್. ನೋಡಿ, ಎ ಕ್ವಶನ್ ಫಿಗರ್ ಇಸ್ ಗಿವನ್ ಆನ್ ದ ಲೆಫ್ಟ್ ಸೈಡ್ ಅಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿರ್ತಾರೆ, ಕ್ವಶನ್ ಕೊಟ್ಟಿರ್ತಾರೆ, 4 ಆಪ್ಷನ್ ರೈಟ್ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ಸೆಲೆಕ್ಟ್ ದ ಆನ್ಸರ್ ಫಿಗರ್ ವಿಚ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್ ಆಸ್ ದ ಕ್ವಶನ್ ಫಿಗರ್. ಕ್ವಶನ್ ಅಲ್ಲಿ ಡಯಾಗ್ರಾಮ್ ಕೊಟ್ಟಿರ್ತಾರಲ್ಲ, ಆ ಸೇಮ್ ಡಯಾಗ್ರಾಮು ನಾವು ಆಪ್ಷನ್ ಅಲ್ಲಿ ಹುಡುಕ್ಬೇಕು. ಇಷ್ಟೇ. ಯಾವ ಟಾಪಿಕ್ ಅಂದ್ರೆ ಇದು ಫಿಗರ್ ಮ್ಯಾಚಿಂಗ್. ನಾವು ಈ ಟಾಪಿಕ್ನ ಮಾಡಿಸಿದೀವಿ. ಬನ್ನಿ ಎಷ್ಟು ಕ್ವಶನ್ ಕೇಳಿದ್ದಾರೆ, ಯಾವ ತರ ಕ್ವಶನ್ ಕೇಳಿದ್ದಾರೆ ಡಿಸ್ಕಸ್ ಮಾಡೋಣ ಈಗ. ನೋಡ್ರಿ, ಫಿಗರ್ ಮ್ಯಾಚಿಂಗ್ ಅಲ್ಲಿ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ ಅಂತ ಹೇಳಿದ್ರೆ 1 2 3 4. ಇದರಲ್ಲೂ 4 ಕ್ವಶನ್ಸ್ ಕೇಳಿದ್ದಾರೆ. ನಾನು HYT ಕ್ಲಾಸಸ್ ಅಲ್ಲಿ ಹೇಳಿದ್ರೆ ಫಿಗರ್ ಮ್ಯಾಚಿಂಗ್ ಅಲ್ಲಿ 4 ಕ್ವಶನ್ಸ್ ಕೇಳಿದ್ದಾರೆ. ಹಾಗೂ 2026 ಅಲ್ಲ 100% 4 ಕ್ವಶನ್ಸ್ ಕೇಳ್ತಾರೆ. ಓಕೆ, ಇದೇ ಟ್ರೆಂಡ್ ಅನಲೈಸಿಸ್ ಅಂತ ಹೇಳೋದು ನಾವು. ಯಾವ ವರ್ಷ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಹಾಗೆ ನೆಕ್ಸ್ಟ್ ವರ್ಷ ಎಷ್ಟು ಕ್ವಶನ್ಸ್ ಕೇಳ್ಬೋದು, ಇದೇ ಟ್ರೆಂಡ್ ಅನಲೈಸಿಸ್. ಓಕೆ, ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ನಾನು ಇದನ್ನೆಲ್ಲ ಮಾಡಿಸಿದ್ದೀನಿ. ಓಕೆನಾ, ಓಕೆ ಬನ್ನಿ 5th ಕ್ವಶನ್ಸ್ ಇವಾಗ ನಾವು ಡಿಕೋಡ್ ಮಾಡೋಣ. ಓಕೆ, ನೋಡಿ ಡಯಾಗ್ರಾಮ್ ನೋಡಿ, ಈ ರೀತಿ ಡಯಾಗ್ರಾಮ್ ಇದೆ. ಏನಿಲ್ಲ, ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರಲ್ಲ, ಆಪ್ಷನಲ್ಲಿ 4 ಆಪ್ಷನಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಆ ಡಯಾಗ್ರಾಮ್ ಆಪ್ಷನಲ್ಲಿ ಕೊಟ್ಟಿರೋ ಡಯಾಗ್ರಾಮ್ ಮ್ಯಾಚ್ ಆಗ್ಬೇಕು, ಅಷ್ಟೇ ಸಿಂಪಲ್. ಓಕೆನಾ, ಯಾವ್ದು ನೋಡೋಣ ಬನ್ನಿ. ನೋಡಿ ಆಪ್ಷನ್ ಡಿ. ನೋಡಿ, ಬಿ ನೋಡಿ ಸರ್ಕಲ್ ಇದೆ, ಡಯಾಗ್ರಾಮೇ ತಪ್ಪಿದೆ. ಡಿ ನೋಡಿ ಡಯಾಗ್ರಾಮ್ ಕೂಡ ನೀಟಾಗಿ ಕಾಣಿಸ್ತಿದೆಯಾ, ಸಿಮಿಲರ್ ಆಗಿಲ್ಲ, ತಪ್ಪಾಗಿದೆ. ಹಾಗಾಗಿ
ಡಿ ಇಸ್ ದ ಕರೆಕ್ಟ್ ಆನ್ಸರ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್. ಕ್ವಶನಲ್ಲಿ ಡಯಾಗ್ರಾಮ್ ಕೊಟ್ಟಿರ್ತಾರೆ, ಆಪ್ಷನಲ್ಲಿ ಸೇಮ್ ಟು ಸೇಮ್ ಡಯಾಗ್ರಾಮ್ನ ನಾವು ಮ್ಯಾಚ್ ಮಾಡಬೇಕು, ಹುಡುಕ್ಬೇಕಷ್ಟೇ, ಕಂಡುಹಿಡಿಬೇಕಾ ಡಯಾಗ್ರಾಮ್ನ. ಇಷ್ಟೇ ತಾನೇ, ಕಷ್ಟನಾ ಇದು? ಓಕೆ ಬನ್ನಿ, 6th ಕ್ವಶನ್ ನೋಡೋಣ ಬನ್ನಿ. 6th ಕ್ವಶನ್ ಆನ್ಲೈನ್ ಸ್ಟೂಡೆಂಟ್ಸ್ ಫೈಂಡ್ ಔಟ್ ಮಾಡಿ, ಬೇಗ ಫೈಂಡ್ ಔಟ್ ಮಾಡಿ. ನೋಡಿ ಡಯಾಗ್ರಾಮ್ ಕೊಟ್ಟಿದ್ದಾರೆ. ನೋಡಿ ಡಯಾಗ್ರಾಮ್, ನೀವು ಡಯಾಗ್ರಾಮ್ನ ಬಿಡಿಸ್ಬೇಕು, ಡಯಾಗ್ರಾಮ್ ಡ್ರಾ ಮಾಡಬೇಕು ಬುಕ್ಕಲ್ಲಿ, ಆವಾಗ ಮಾತ್ರ ಸಾಧ್ಯ ನಿಮಗೆ. ನೋಡಿ ಡಯಾಗ್ರಾಮ್ನ ಮಕ್ಕಳು ಕೈಲಿ ಡ್ರಾ ಮಾಡಿಸಿ. ನೋಡಿ ಈ ಥರ ಡಯಾಗ್ರಾಮ್ ಇದೆ. ಸಿಮಿಲರ್ ಡಯಾಗ್ರಾಮ್ ಯಾವ್ದಿದೆ ನೋಡ್ಬೇಕಷ್ಟೇ. ನೋಡಿ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಬಿ ಇಸ್ ದ ಸಿಮಿಲರ್ ಡಯಾಗ್ರಾಮ್. ಏನು ತಪ್ಪಿದೆ? ಸಿ ತಪ್ಪಿದೆ. ಡಿ ಅಂತೂ ಡಿಫ್ರೆಂಟ್ ಆಗಿ ಇದೆ ಡಯಾಗ್ರಾಮ್, ಸಂಬಂಧನೇ ಇಲ್ಲ. ನೋಡಿ ಬಿ 100% ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 7th ನೋಡೋಣ ಬನ್ನಿ. 7th ನೋಡೋಣ, ಬೇಗ ಬೇಗ ನೋಡಿ. 7th ನೋಡಿ, ಯಾವ್ದು ಸಿಮಿಲರ್ ಆಗಿದೆ ಡಯಾಗ್ರಾಮ್ ಅಷ್ಟೇ. ನೋಡಿ ಬಿ ನೋಡಿ ಫಸ್ಟು, ಬಿ ಸಿಮಿಲರ್ ಆಗಿದೆಯಾ? ಇಲ್ಲ. ನೋಡಿ ಇಲ್ಲಿ ಡಿಫ್ರೆನ್ಸ್ ಇದೆ. ನೋಡಿ ಇಲ್ಲಿ ಡಿಫ್ರೆನ್ಸ್ ಇದೆ ಡಯಾಗ್ರಾಮ್. ನೋಡಿ ಡಿ ನೋಡಿ, ಟೋಟಲ್ ಡಯಾಗ್ರಾಮೇ ಡಿಫ್ರೆನ್ಸ್ ಇದೆ. ಬಿನೂ ತಪ್ಪು, ಡಿನೂ ತಪ್ಪು. ಸಿ ನೋಡಿ, ಸಿನೂ ಅಷ್ಟೇ, ಡಯಾಗ್ರಾಮು ಡಿಫ್ರೆನ್ಸ್ ಇದೆ. ನೋಡಿ ಇಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇದೆ, ಸಿ ಅಲ್ಲ. ಹಾಗಾಗಿ ನಾವೀಗ ಬಿ ಇಲ್ಲ, ಡಿ ಇಲ್ಲ, ಸಿನೂ ತಪ್ಪಾಗಿದೆ. ಆನ್ಸರ್ ಉಳಿದಿರೋದು ಎ. ಎ ಇಸ್ ದ ಕರೆಕ್ಟ್ ಆನ್ಸರ್. ಎ ಇಸ್ ದ ಕರೆಕ್ಟ್ ಆನ್ಸರ್. ಇಷ್ಟೇ. HYT ಕ್ಲಾಸಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? 7th ಕ್ವಶನ್ ನೋಡಿ, ನೋಡಿದ್ರ ಆನ್ಸರ್ ಬಂದು ಎ. ಇವಾಗ ನೋಡೋಣ 8th ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ 8th ಕ್ವಶನ್ಸ್ ನೋಡಿ, ಡಯಾಗ್ರಾಮ್ ನೋಡಿ. ಡಯಾಗ್ರಾಮ್ ನೀವು ಡ್ರಾ ಮಾಡಿದಾಗಲೇ ನಿಮಗೆ 100% ಯಾವ ಡಯಾಗ್ರಾಮು ಅಂತ ಫೈಂಡ್ ಔಟ್ ಮಾಡೋದು ಸುಲಭ ಆಗುತ್ತೆ. ಫೈಂಡ್ ಔಟ್ ಮಾಡೋಕ್ಕೆ ಸುಲಭ ಆಗುತ್ತೆ. ಡಯಾಗ್ರಾಮ್ ಜೊತೆ ಡ್ರಾ ಮಾಡ್ತಾ ಇರ್ಬೇಕು ನೀವು. ಡ್ರಾ ಮಾಡಿದಾಗ ಮಾತ್ರ ನೋಡಿ ಈ ಥರ ಡಯಾಗ್ರಾಮ್ ಇದೆ. ಓಕೆ, ಸಿಮಿಲರ್ ಡಯಾಗ್ರಾಮ್ ಯಾವ್ದಿದೆ ನೋಡಿ. ನೋಡಿ ಇಲ್ಲಿ ಲೈನ್ ಕೊಟ್ಟಿಲ್ಲ, ಹಾಗಾಗಿ ಸಿ ರಾಂಗ್. ಎ ನೋಡಿ ಡಯಾಗ್ರಾಮ್ ಡಿಫ್ರೆಂಟ್ ಆಗಿದೆ, ಎ ತಪ್ಪು. ಬಿ ನೋಡಿ ಡಯಾಗ್ರಾಮ್ ಇಲ್ಲೂ ಡಿಫ್ರೆಂಟ್ ಆಗಿದೆ, ಡಿ ತಪ್ಪು. ಹಾಗಾಗಿ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಷ್ಟೇ. ಒಂದು ಡಯಾಗ್ರಾಮ್ ಕೊಟ್ಟಿರ್ತಾರೆ, ಆ ಡಯಾಗ್ರಾಮು ಆಪ್ಷನಲ್ಲಿರೋ ಡಯಾಗ್ರಾಮ್ನ ಮ್ಯಾಚ್ ಮಾಡಬೇಕಷ್ಟೇ. ಆಪ್ಷನಲ್ಲಿ ಯಾವ ಡಯಾಗ್ರಾಮ್ ಕರೆಕ್ಟ್ ಆಗಿರ್ತದೆ, ಕ್ವಶನಲ್ಲಿ ಕೊಟ್ಟಿರೋ ಡಯಾಗ್ರಾಮ್ ಅದೇ ಉತ್ತರ. ಇಷ್ಟೇ. ಓಕೆನಾ? ನೋಡಿ ಫಿಗರ್ ಮ್ಯಾಚಿಂಗ್ ಟಾಪಿಕ್ ಕಷ್ಟನಾ ನಿಮಗೆ? 100% ಕಷ್ಟ ಅಲ್ಲ. ಓಕೆನಾ? ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವ ಟಾಪಿಕ್ ಕಷ್ಟ ಇದೆ, ನಾನು ಆ ಟಾಪಿಕ್ಗೆ ಮಾಡಾಕ್ತೀನಿ ನಿಮಗೆ. ಈ ವೆರಿ 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 ಈಸಿಯಾಗಿ ಹೇಳ್ಕೊಡ್ತೀನಿ. ಒಟ್ಟಿನಲ್ಲಿ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಷ್ಟೇ. ಓಕೆನಾ? ಬನ್ನಿ ನೆಕ್ಸ್ಟ್ ಟಾಪಿಕ್ ಡಿಸ್ಕಸ್ ಮಾಡೋಣ ನಾವು. ಇವಾಗ ಆಡ್ ಮೆನ್ ಔಟ್, ಅದರಲ್ಲಿ 4 ಕ್ವಶನ್ಸ್ ನೋಡಿದ್ದೀವಿ. ಫಿಗರ್ ಮ್ಯಾಚಿಂಗಲ್ಲೂ 4 ಕ್ವಶನ್ಸ್ ನೋಡಿದ್ದೀವಿ. ಓಕೆನಾ? 100% ಈ ಟಾಪಿಕಲ್ಲಿ ಮಾತ್ರ ನೀವು ತಪ್ಪು ಮಾಡಕೂಡ್ದು. ಓಕೆನಾ? ಓಕೆ ಬನ್ನಿ ನೆಕ್ಸ್ಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಇವಾಗ ನೆಕ್ಸ್ಟ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಏನು ಕೇಳಿದ್ದಾರೆ ನೋಡೋಣ. ಓಕೆ ನೋಡಿ, ಅಲ್ಲಿ ಯಾವ ಟಾಪಿಕ್ ಕೇಳಿದ್ದಾರೆ, ಯಾವ ಕೇಳಿದ್ದಾರೆ ಅಂತ ಡಿಸ್ಕಸ್ ಮಾಡೋಣ ಬನ್ನಿ. ನೋಡಿ, ದೇರ್ ಇಸ್ ಅ ಕ್ವಶನ್ ಫಿಗರ್ ಆನ್ ದ ಲೆಫ್ಟ್ ಸೈಡ್, ಎ ಪಾರ್ಟ್ ಆಫ್ ವಿಚ್ ಈಸ್ ಮಿಸ್ಸಿಂಗ್. ಅಬ್ಸರ್ವ್ ದ ಆನ್ಸರ್ ಫಿಗರ್ A, B, C and D on the right side and find out the answer figure which without changing the directions fits in the missing part of the question figure in order to complete the pattern in the question figure. ನೋಡಿ ಕ್ವಶನ್ ನೋಡಿದ್ದೀರಾ, ಕ್ವಶನ್ ಓದಿದ್ದೀರಾ, ಇವಾಗ ಕ್ವಶನ್ ಅರ್ಥ ಮಾಡ್ಕೋಬೇಕು. ನೋಡಿ ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ, ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ನೋಡಿದ್ರಾ? ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ನೋಡಿ ಡಯಾಗ್ರಾಮ್ ಪೂರ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ನೋಡಿ ಪಿಕ್ಚರ್ ಕೊಟ್ಟಿದ್ದಾರೆ, ಡಯಾಗ್ರಾಮ್ ಪೂರ ಒಂದು ಪಿಕ್ಚರ್ ಕೊಟ್ಟಿದ್ದಾರಾ? ಓಕೆ, ಡಯಾಗ್ರಾಮ್ ಪೂರ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ನೋಡಿ ಡಯಾಗ್ರಾಮ್ ಪೂರ ಪಿಕ್ಚರ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಬಾಕ್ಸು ಬ್ಲ್ಯಾಂಕ್ ಬಿಟ್ಟಿದ್ದಾರೆ. ನೋಡಿ ಇಲ್ಲೇನು ಬರ್ದಿಲ್ಲ, ಬ್ಲ್ಯಾಂಕ್ ಬಿಟ್ಟಿದ್ದಾರೆ. ಈ ಬ್ಲ್ಯಾಂಕ್ ಇರೋ ಡಯಾಗ್ರಾಮ್ ಯಾವುದು ಇಲ್ಲಿ ಸೂಟೇಬಲ್, ಆ ಡಯಾಗ್ರಾಮ್ನ ಇಲ್ಲಿ ನಾವು ಫೈಂಡ್ ಮಾಡಬೇಕು. ಇಷ್ಟೇ. ನೋಡಿ ಒಂದು ಡಯಾಗ್ರಾಮ್ ಕೊಟ್ಟಿರ್ತಾರೆ, ಆ ಡಯಾಗ್ರಾಮ್ ಅಲ್ಲಿ ಒಂದು ಪಾರ್ಟ್ ಬ್ಲ್ಯಾಂಕ್ ಇರುತ್ತೆ, ಆ ಬ್ಲ್ಯಾಂಕ್ ಪಾರ್ಟ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇಷ್ಟೇ ಕಾನ್ಸೆಪ್ಟ್. ಓಕೆನಾ? ಇದು ಮಾಡಿಸಿದ್ದೀನಿ ನಾನು ನಿಮಗೆ. ಪ್ಯಾಟರ್ನ್ ಕಂಪ್ಲೀಷನ್, ಈ ಟಾಪಿಕ್ ಬಂದು ಪ್ಯಾಟರ್ನ್ ಕಂಪ್ಲೀಷನ್. ಓಕೆ, ಈ ಟಾಪಿಕ್ನ ನಾನು ಮಾಡಿಸಿದ್ದೀನಿ ನಿಮಗೆ. ಓಕೆ, ಫೈಂಡ್ ಔಟ್ ಮಾಡೋಣ ಬನ್ನಿ ಇವಾಗ. ಹಾಗೆ ಈ ಟಾಪಿಕ್ಕಿಂದ ನಾನು 4 ಕ್ವಶನ್ಸ್ ಬರುತ್ತೆ ಅಂತ ಹೇಳಿದೆ. ನೋಡಿ 1 2 3 4. ನೋಡಿ ಈ ಟಾಪಿಕ್ಕಿಂದನೂ 4 ಕ್ವಶನ್ಸ್ ಕೇಳಿದ್ದಾನೆ. ಪ್ಯಾಟರ್ನ್ ಕಂಪ್ಲೀಷನ್, ಮಾದರಿ ಪೂರ್ಣಗೊಳಿಸುವಿಕೆ, ಈ ಟಾಪಿಕ್ಕಿಂದ 4 ಕ್ವಶನ್ಸ್ ಕೇಳಿದ್ದಾನೆ. ಓಕೆ, ಆ 4 ಕ್ವಶನ್ಸು ನಾನು ಸಿಮಿಲರ್ ಆಗಿರೋ ಕ್ವಶನ್ಸ್ ನಾನು ನಿಮಗೆ ನೀಟಾಗಿ ಟಾಪಿಕ್ ವೈಸಲ್ಲಿ ನಾನು ನಿಮಗೆ ಮಾಡಿಸಿದ್ದೀನಿ. ಓಕೆನಾ? ಬನ್ನಿ ಇವಾಗ ಸಾಲ್ವ್ ಮಾಡೋಣ ನಾವು. 9 ಡಯಾಗ್ರಾಮ್ನ ಸಾಲ್ವ್ ಮಾಡಿ ಬೇಗ. ನೋಡಿ ಸಿಂಪಲ್ ಆಗಿ ನೋಡಿ, ನೀಟಾಗಿ ಈ ಬಾಕ್ಸಲ್ಲಿ ಯಾವ ಡಯಾಗ್ರಾಮ್ ಸೂಟೇಬಲ್ ಆಗಿದೆ ಅದನ್ನ ಡ್ರಾ ಮಾಡಬೇಕಷ್ಟೇ. ನೋಡಿ ಎ ಪರ್ಫೆಕ್ಟ್ ಆಗಿಲ್ಲ ಡಯಾಗ್ರಾಮು, ಸಿ ಕೂಡ ಪರ್ಫೆಕ್ಟ್ ಆಗಿಲ್ಲ, ಡಿ ಕೂಡ, ಬಿ ಕೂಡ ಪರ್ಫೆಕ್ಟ್ ಆಗಿಲ್ಲ, ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಡ್ರಾ ಮಾಡ್ತೀನಿ ನೋಡಿ.
ನೋಡಿದ್ರಾ, ಈ ಡಯಾಗ್ರಾಮು ಮತ್ತೆ ಈ ಡಯಾಗ್ರಾಮು ಸಿಮಿಲರ್ ಆಗಿದೆ, ಹಾಗಾಗಿ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಬನ್ನಿ ಈಗ 10th ಕ್ವಶನ್ ನೋಡೋಣ. ಬನ್ನಿ 10th ಕ್ವಶನ್ ಫೈಂಡ್ ಔಟ್ ಮಾಡಿ ಡಯಾಗ್ರಾಮು. ನೀವು ಡಯಾಗ್ರಾಮ್ ಹಾಕ್ದಷ್ಟು ನಿಮಗೆ ಎಲ್ಪ್ ಜಾಸ್ತಿ ಇರುತ್ತೆ. ಡಯಾಗ್ರಾಮ್ನ ನೀವು ಹಾಕಿ ಅಭ್ಯಾಸ ಮಾಡಿದ್ರೆ 100% ನಿಮಗೆ ಎಕ್ಸಾಮಲ್ಲಿ ಯೂಸ್ಫುಲ್ ಆಗುತ್ತೆ. ನೋಡಿ, ನೋಡಿ ಇಲ್ಲಿ ಶೇಡೆಡ್ ಇದೆ, ಶೇಡೆಡ್ ಇದೆಯಾ? ಓಕೆ, ನೋಡಿ ಡಯಾಗ್ರಾಮ್ ಹಿಂಗಿದೆ. ಇಲ್ಲೂ ಶೇಡೆಡ್ ಇರಬೇಕು, ಇಲ್ಲೂ ಶೇಡೆಡ್ ಇರಬೇಕು, ಹಾಗೆ ಸಿಮಿಲರ್ ಲೈನ್ಸ್ ಇರಬೇಕು. ನೋಡಿ, ಸಿಮಿಲರ್ ಲೈನ್ಸ್ ಇರಬೇಕು. 1 2 3. ನೋಡಿ, ಡಿ ಡಯಾಗ್ರಾಮು 100% ಮ್ಯಾಚ್ ಆಗುತ್ತೆ. ಇದು ನೋಡಿ, ಇದು ತಪ್ಪಾಗಿದೆ, ಎ ಬಿ ಕೂಡ ತಪ್ಪಾಗಿದೆ, ಸಿ ಕೂಡ ತಪ್ಪಾಗಿದೆ, ಡಿ ಸಿಮಿಲರ್ ಆಗಿದೆ ಡಯಾಗ್ರಾಮ್. ಓಕೆ, ಡಿ ಕರೆಕ್ಟ್ ಉತ್ತರ. ಓಕೆನಾ? ನೆಕ್ಸ್ಟ್ ಕ್ವಶನ್ ಫೈಂಡ್ ಮಾಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. 11th ಕ್ವಶನ್. ಡಯಾಗ್ರಾಮ್ ಈಸಿ ಇದೆ, ಡಯಾಗ್ರಾಮ್ ಈಸಿ ಇದೆ. ನೋಡಿ, ಡಯಾಗ್ರಾಮ್ ಹಾಕ್ಬೇಕು. ಫಸ್ಟು ಡಯಾಗ್ರಾಮ್ ಹಾಕಿ. ನೀವು ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿದ್ರೆ 100% ಎಕ್ಸಾಮಲ್ಲಿ 101% ಎಕ್ಸಾಮ್ ಬೇಗ ಕ್ಲಿಯರ್ ಮಾಡ್ತೀರಾ ನೀವು. ಓಕೆ, ಡಯಾಗ್ರಾಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಯಾಗ್ರಾಮ್ ಹಾಕಿ, ನೀಟಾಗಿ ಡಯಾಗ್ರಾಮ್ ಹಾಕಿ ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ನೀವು ಕ್ಲಿಯರ್ ಮಾಡ್ತೀರಾ. ಸಿಂಪಲ್. ನೋಡಿ, ನೀಟಾಗಿ ಇವಾಗ ಈ ಡಯಾಗ್ರಾಮ್ಗೆ ಸಿಮಿಲರ್ ಆಗಿ ಮ್ಯಾಚ್ ಮಾಡಿ ಅಷ್ಟೇ. ಸಿಮಿಲರ್ ಆಗಿ ಮ್ಯಾಚ್ ಮಾಡಿ. ನೋಡಿ, ಈ ಡಯಾಗ್ರಾಮ್ ಎಲ್ಲಿದೆ ನೋಡಿ, ಎ ತಪ್ಪು, ಸಿ ತಪ್ಪು, ಡಿ ನೋಡಿ, ಡಿ ತಪ್ಪಾಗಿದೆ, ಬಿ ಕರೆಕ್ಟ್ ಆಗಿದೆ ಡಯಾಗ್ರಾಮ್. ಅದಕ್ಕೆ ಡಯಾಗ್ರಾಮ್ ಯಾವಾಗ ನೀವು ಡ್ರಾ ಮಾಡ್ತೀರಾ 100% ಆನ್ಸರ್ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವುದು ಅಂತ. ಓಕೆನಾ? ಡಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, 12th ಕ್ವಶನ್ ನೋಡಿ. ಫಸ್ಟ್ ಡಯಾಗ್ರಾಮ್ ಡ್ರಾ ಮಾಡಿ. ನೋಡಿ, ಒಂದು ಬ್ಲ್ಯಾಂಕ್ ಇದೆ, ಬ್ಲ್ಯಾಂಕ್ ಇರೋ ಡಯಾಗ್ರಾಮ್ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ನೋಡಿ, ಡಯಾಗ್ರಾಮ್ನ ಸಾಲ್ವ್ ಮಾಡಿ, ರಫ್ ಡಯಾಗ್ರಾಮ್ ಹಾಕಿ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ಡಯಾಗ್ರಾಮ್ ಸಾಲ್ವ್ ಮಾಡಿ. ಇಲ್ಲೇ ಡಾಟ್ ಬರಬೇಕು ಈ ಡಯಾಗ್ರಾಮ್ಗೆ. ನೋಡಿ, ಮ್ಯಾಚ್ ಆಗುತ್ತಾ? ಓಕೆ, ನೋಡಿದ್ರಾ? ನೋಡಿ, ಯಾವ ಡಯಾಗ್ರಾಮ್ ಸಿಮಿಲರ್ ಆಗಿದೆ ನೋಡಿ, ಯಾವ ಡಯಾಗ್ರಾಮ್ ಸಿಮಿಲರ್ ಆಗಿದೆ ನೋಡಿ. ನೋಡಿ, ಎ ರಾಂಗ್, ಬಿ ರಾಂಗ್, ಸಿ ರಾಂಗ್, ಡಿ ಈಸ್ ಕರೆಕ್ಟ್ ಆಪ್ಷನ್. ನೋಡಿ, ವೆರಿ ವೆರಿ ಸಿಂಪಲ್ ಟಾಪಿಕ್ಸ್. ಓಕೆನಾ? ನೀಟಾಗಿ ನೀವು ದಿನನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ 101% ಸಾಲ್ವ್ ಮಾಡ್ತೀರಾ ಎಕ್ಸಾಮಲ್ಲಿ. ಓಕೆನಾ? ಇದೇ ನಾನು HYT ಯಾವ ಟಾಪಿಕ್ ಮಾಡಿದೆ ನಾನು ನೋಡಿ, 3 ಟಾಪಿಕ್ಸ್ ನಾನು ಮಾಡಿದ್ದೀನಿ. 3 ಟಾಪಿಕ್ಸಲ್ಲಿ ನಾನು ಹೇಳಿದೆ 4 ಕ್ವಶನ್ಸು ಕೇಳ್ತಾರೆ ಅಂತ ನಾನು ಹೇಳಿದೆ. ನೋಡಿದ್ರಾ? ಒಂದೊಂದು ಟಾಪಿಕಲ್ಲೂ 4 ಕ್ವಶನ್ಸ್ ಕೇಳಿದ್ದಾರೆ. ಅದು ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ಟಾಪಿಕ್ ವೈಸ್ ಕ್ಲಾಸಲ್ಲಿ ನಾನು ನಿಮಗೆ ತೋರಿಸಿದೆ. ಅದೇ ಥರ ಬಂದಿದೆ. ಓಕೆನಾ? ದಿನನಿತ್ಯ ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ನವೋದಯ ಅಂತ ಒಂದು ದೊಡ್ಡ ಎಕ್ಸಾಮ್ನ, ಎಂಟ್ರೆನ್ಸ್ ಎಕ್ಸಾಮ್ನ ನೀವು ಬೇಗ ಕ್ರ್ಯಾಕ್ ಮಾಡ್ಬೋದು, ಎಕ್ಸಾಮ್ನ ಬೇಗ ಕ್ಲಿಯರ್ ಮಾಡ್ಬೋದು. ಓಕೆನಾ? ಉನ್ನತ ಎಜುಕೇಷನ್, ಒಳ್ಳೆ ಡಿಸಿಪ್ಲಿನ್ ಕಲಿಸ್ಕೊಡ್ತಾರೆ, ನಿಮ್ಮ ಲೈಫೇ ಸೆಟ್ಲ್ ಆಗ್ಬಿಡೋದು ಕಣ್ರಿ. ಓಕೆನಾ? ಇಂಥ ಸ್ಕೂಲ್ಗೆ ಸೇರಿದ್ರೆ ನಿಮ್ಮ ಲೈಫೇ ಸೆಟ್ಲ್ ಆಗುತ್ತೆ. ಅದಕ್ಕಾಗಿ ಒಂದು ಸ್ವಲ್ಪ ಕಷ್ಟಪಡಬೇಕು. 6 ಮಂತ್ಸ್ 1 ಇಯರ್ ಗಂಟ ಕಷ್ಟಪಟ್ಟರೆ ನೀವು ಬೇಗ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಾ. ಓಕೆನಾ? ನಮ್ಮ ಕ್ಲಾಸಸ್ಸು ನವೋದಯ, ಸೈನಿಕ್, ಮುರಾರ್ಜಿ, HYT ಕ್ಲಾಸಸ್ ನಿಮಗೋಸ್ಕರ ಅಂತ ನಾವು ಮಾಡ್ತಾ ಇರೋದು. ಓಕೆ, ಪ್ರತಿಯೊಂದು ಮಕ್ಳಿಗೂ ಯೂಸ್ ಆಗಬೇಕು. ಒಳ್ಳೊಳ್ಳೆ ನೀವು ನವೋದಯ, ಮುರಾರ್ಜಿ, ಸೈನಿಕ್ ಅಂತ ಒಳ್ಳೊಳ್ಳೆ ಈ ಥರ ಸ್ಕೂಲ್ಗೆ ಸೇರಬೇಕು. ಓಕೆ, ದಯವಿಟ್ಟು ಈ ಥರ ಕ್ಲಾಸಸ್ನ ನೋಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಓಕೆ, ಧನ್ಯವಾದಗಳು.